ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2021ರಲ್ಲಿ ತೆರೆಕಂಡ ಅನ್ಹೋಲಿ ಎಂಬ ಹಾರರ್ ಮೂವಿಯನ್ನ ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 1845ರ ಫ್ಲಾಶ್ ಬ್ಯಾಕ್ನಲ್ಲಿ. ಆಗ ನಮಗೆ ಒಂದು ಮಹಿಳೆಯ ಮೇಲೆ ಎಕ್ಸಾರ್ಸಿಸಮ್ ಮಾಡುತ್ತಿರುವ ಪ್ರೀಸ್ಟ್ ಕಾಣಿಸುತ್ತಾನೆ. ಹಾಗೆಯೇ ಅವನ ಜೊತೆ ಕ್ಯಾಥೋಲಿಕ್ ಅನುಯಾಯಿಗಳಿರ್ತಾರೆ. ಆಗ ಅವರು ಆ ಮಹಿಳೆಯನ್ನು ಒಂದು ಮರಕ್ಕೆ ಕಟ್ಟಿ ಅವಳ ಮುಖಕ್ಕೆ ಒಂದು ಮಾಸ್ಕ್ ಹಾಕುತ್ತಾರೆ. ನಂತರ ಅವರು ಅವಳನ್ನು ಕೊಂದು ತಮ್ಮ ಮಂತ್ರ ಶಕ್ತಿಯಿಂದ ಅವಳ ಆತ್ಮವನ್ನು ಒಂದು ಗೊಂಬೆಗೆ ಬಂಧಿಸುತ್ತಾರೆ. ಹೀಗೆ ಅವಳನ್ನು ಸುಟ್ಟು ಅದೇ ಮರಕ್ಕೆ ನೇಣು ಹಾಕಿಕೊಂಡಿರುವಂತೆ ನೇಣು ಹಾಕ್ತಾರೆ. ಆಗ ಸೀನ್ ಚೇಂಜ್ ಆಗಿ ಪ್ರೆಸೆಂಟ್ ಟೈಮ್ ಲೈನ್ ಅನ್ನು ನೋಡ್ತೀವಿ. ಆಗ ನಮಗೆ ಫೆನ್ ಎಂಬ ನ್ಯೂಸ್ ರಿಪೋರ್ಟರ್ ಪರಿಚಯವಾಗ್ತಾನೆ. ಸ್ನೇಹಿತರೆ, ಈತ ಮತ್ತೊಂದು ಚಾನಲ್ನಲ್ಲಿ ರಿಪೋರ್ಟರ್ ಹಾಗೂ ಫೇಮಸ್ ಆಂಕರ್ ಆಗಿದ್ದ. ಆದರೆ ಈಗ ಇವನು ಆ ಚಾನಲ್ನಲ್ಲಿ ಕೆಲಸ ಮಾಡುತ್ತಿಲ್ಲ. ಏಕೆಂದರೆ ಈ ಫೆನ್ ಸತ್ಯವಲ್ಲದ ಸುಳ್ಳು ನ್ಯೂಸ್ಗಳನ್ನು ಮಾಡುವುದರಲ್ಲಿ ಎತ್ತಿದ ಕೈ. ಹಾಗೆಯೇ ಇವನು ಅಂತಹ ಸುಳ್ಳು ನ್ಯೂಸ್ಗಳನ್ನೇ ಮಾಡಿಕೊಂಡು ದುಡ್ಡನ್ನು ಸಂಪಾದನೆ ಮಾಡುತ್ತಿದ್ದ. ಇದನ್ನು ತಿಳಿದ ಚಾನಲ್ ಕಂಪನಿಯವರು ಇವನನ್ನು ಕೆಲಸದಿಂದ ತೆಗೆದುಹಾಕಿರ್ತಾರೆ. ಹಾಗೂ ಇವನೊಬ್ಬ ಸುಳ್ಳು ರಿಪೋರ್ಟರ್ ಎಂದು ಜನರಿಗೆಲ್ಲ ತಿಳಿದಿರುತ್ತದೆ. ಹಾಗಾಗಿ ಈಗ ಫೆನ್ ಒಂದು ಚಿಕ್ಕ ಚಾನಲ್ನಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಹೀಗೆ ಇರಬೇಕಾದರೆ ಅವನಿಗೆ ಬೆನ್ಫೀಲ್ಡ್ನಿಂದ ಒಂದು ನ್ಯೂಸ್ ಇದೆ ಎಂದು ತಿಳಿದು ಅಲ್ಲಿಗೆ ಹೋಗ್ತಾನೆ. ಹೋದ ಅವನಿಗೆ ಒಬ್ಬ ವ್ಯಕ್ತಿ ಕೊಡುವ ನ್ಯೂಸ್ ಅಷ್ಟು ಇಷ್ಟವಾಗುವುದಿಲ್ಲ. ಆಗ ಫೆನ್ ಅಲ್ಲಿಂದ ಹೋಗಲು ನೋಡ್ತಾನೆ. ಆಗ ಅವನಿಗೆ ಅದೇ ಜಾಗದಲ್ಲಿ ಮರದ ಬಳಿ ಹೊಳೆಯುತ್ತಿರುವ ವಸ್ತು ಕಾಣುತ್ತದೆ. ಸ್ನೇಹಿತರೆ, ಈ ಮರ ನಾವು ಮೂವಿಯ ಮೊದಲ ಸೀನ್ನಲ್ಲಿ ನೋಡಿದ ಮರವೇ ಆಗಿದೆ. ಆಗ ಅಲ್ಲಿಗೆ ಬಂದ ಫೆನ್ಗೆ ಒಂದು ಗೊಂಬೆ ಕಾಣುತ್ತದೆ. ಅದಕ್ಕೆ ಚೈನಿಂದ ಬಿಗಿದು ದಿಗ್ಬಂಧನ ಮಾಡಿರುವ ರೀತಿ ಇಟ್ಟಿರುತ್ತಾರೆ. ಹಾಗೆಯೇ ಅವನಿಗೆ ಅದರ ಮೇಲೆ ಫೆಬ್ರವರಿ 31, 1845 ಎಂದು ಬರೆದಿರುವುದು ಕಾಣುತ್ತದೆ. ಇದು ಹೇಗೆ ಸಾಧ್ಯ? ಫೆಬ್ರವರಿಯಲ್ಲಿ 31 ಬರುವುದೇ ಇಲ್ಲವೆಂದು ಫೆನ್ ಯೋಚನೆ ಮಾಡುವಾಗ ಅಲ್ಲಿಗೆ ಆ ವ್ಯಕ್ತಿ ಬರ್ತಾನೆ. ಬಂದ ಅವನು, ಈ ಗೊಂಬೆಯನ್ನು ನಾವು ಕರ್ನ್ ಬೇಬಿ ಎಂದು ಕೂಗುತ್ತೇವೆ. ನಮ್ಮ ರೈತರು ಇವುಗಳನ್ನು ಹೊಲಗಳಲ್ಲಿ ಗುಡ್ ಲಕ್ಗಾಗಿ ಹಾಕಿಕೊಳ್ತಾರೆ. ಆದರೆ ಈ ಕರ್ನ್ ಬೇಬಿ ನೋಡಲು ಸ್ವಲ್ಪ ವಿಭಿನ್ನವಾಗಿದೆ ಎಂದು ಅವನಿಗೆ ಹೇಳ್ತಾನೆ. ಆಗ ಫೆನ್, ನನಗೆ ಒಂದು ನ್ಯೂಸ್ ಸಿಕ್ಕಿತು ಎಂದು ಆ ಕರ್ನ್ ಬೇಬಿಯ ಮುಖವನ್ನು ತುಳಿದು ಹೊಡೆದಾಕ್ತಾನೆ. ನಂತರ ರೈತನ ಹೊಲದಲ್ಲಿ ಹೊಡೆದು ಹೋಗಿರುವ ಪುರಾತನ ಕಾಲದ ವಸ್ತು ಸಿಕ್ಕಿದೆ ಎಂದು ಸುಳ್ಳು ನ್ಯೂಸ್ ಅನ್ನು ರೆಡಿ ಮಾಡಿಕೊಳ್ತಾನೆ. ಹೀಗೆ ಫೆನ್ ಅದೇ ಊರಿನಲ್ಲಿ ಸ್ವಲ್ಪ ಸಮಯ ಕಳೆದು ಅಲ್ಲಿಂದ ಹೊರಡಲು ಸಿದ್ಧನಾಗ್ತಾನೆ. ರಾತ್ರಿ ಸಮಯದಲ್ಲಿ ಹೀಗೆ ಕಾರ್ನಲ್ಲಿ ಹೋಗುವಾಗ ಅವನ ಕಾರ್ನ ಎದುರಿಗೆ ಅಚಾನಕ್ಕಾಗಿ ಒಂದು ಹುಡುಗಿ ಬಂದಂತೆ ಕಾಣುತ್ತದೆ. ಅದರಿಂದ ಹೆದರಿದ ಫೆನ್ ಕಾರನ್ನು ಆಕ್ಸಿಡೆಂಟ್ ಮಾಡಿಕೊಳ್ತಾನೆ. ನಂತರ ಕಾರ್ನಿಂದ ಇಳಿದಾಗ ಅವನಿಗೆ ಅದೇ ಹುಡುಗಿ ಹೋಗುತ್ತಿರುವುದು ಕಂಡು ಅವಳನ್ನೇ ಹಿಂಬಾಲಿಸಿಕೊಂಡು ಹೋಗ್ತಾನೆ. ಆಗ ಅವನಿಗೆ ಆ ಹುಡುಗಿ ಅದೇ ಮರದ ಬಳಿ ಕುಳಿತುಕೊಂಡು, ನಿನ್ನ ಮಾತನ್ನು ನಾನು ನಡೆಸಿಕೊಡುವೆ, ಪ್ರಾಮಿಸ್ ಎಂದು ಆ ಮರದ ಜೊತೆ ಮಾತನಾಡುತ್ತಿರುತ್ತಾಳೆ. ಆಗ ಸ್ವಲ್ಪ ಮಟ್ಟಿಗೆ ಗಾಬರಿಯಿಂದಲೇ ಇದ್ದ ಫೆನ್ ಅವಳನ್ನು ಮುಟ್ಟಿದ ಕೂಡಲೇ ಆ ಹುಡುಗಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಆಗ ಫೆನ್ ಆ ಹುಡುಗಿಯನ್ನು ಎತ್ತಿಕೊಂಡು ಆ ಮರದ ಹತ್ತಿರದಲ್ಲೇ ಇದ್ದ ಚರ್ಚ್ಗೆ ಹೋಗ್ತಾನೆ. ನಂತರ ಅವನು ಆ ಚರ್ಚ್ನ ಫಾದರ್ ಆದ ಹ್ಯಾಗನ್ ಎನ್ನುವವನನ್ನು ಮೀಟ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತದೆ ಈ ಹುಡುಗಿಯ ಹೆಸರು ಆಲಿಸ್ ಎಂದು, ಹಾಗೂ ಇವಳಿಗೆ ತಂದೆ ತಾಯಿ ಇಲ್ಲ. ಈ ಫಾದರ್ ಹ್ಯಾಗನ್ ಆಲಿಸ್ನ ಅಂಕಲ್ ಎಂದು ತಿಳಿದುಕೊಳ್ತಾನೆ. ಆಗ ಫಾದರ್ ತಕ್ಷಣವೇ ತಮ್ಮ ಫ್ಯಾಮಿಲಿ ಡಾಕ್ಟರ್ ಅನ್ನು ಮನೆಗೆ ಕರೆಸ್ತಾರೆ. ಆಗ ಪ್ರಜ್ಞೆ ಬಂದ ಆಲಿಸ್ ಅವರ ಜೊತೆ ಸೈನ್ ಲ್ಯಾಂಗ್ವೇಜ್ ನಲ್ಲಿಯೇ ಮಾತನಾಡಲು ಶುರು ಮಾಡ್ತಾಳೆ. ಇದನ್ನು ನೋಡಿದ ಫೆನ್ಗೆ ಗೊಂದಲವಾಗುತ್ತದೆ. ಆಗ ಅವನು ಅವರ ಫ್ಯಾಮಿಲಿ ಡಾಕ್ಟರ್ ಜೊತೆ ಮಾತನಾಡಿದಾಗ ಡಾಕ್ಟರ್ ಹೇಳ್ತಾಳೆ, ಆಲಿಸ್ಗೆ ಹುಟ್ಟಿದಾಗಿನಿಂದಲೂ ಕಿವಿ ಕೇಳುವುದಿಲ್ಲ ಹಾಗೂ ಮಾತು ಬರುವುದಿಲ್ಲವೆಂದು. ಅದಕ್ಕೆ ಫೆನ್, ಇಲ್ಲ, ಅವಳು ಸುಳ್ಳು ಹೇಳುತ್ತಿದ್ದಾಳೆ, ಅವಳಿಗೆ ಮಾತು ಬರುತ್ತದೆ, ಅವಳು ಮರದ ಜೊತೆ ಮಾತನಾಡುತ್ತಿದ್ದದ್ದನ್ನು ನಾನು ನೋಡಿದೆ ಎಂದು ಡಾಕ್ಟರ್ ಆದ ನ್ಯಾಟ್ಲಿಗೆ ನಂಬಿಸಲು ಪ್ರಯತ್ನ ಪಡ್ತಾನೆ. ಆಗ ನ್ಯಾಟ್ಲಿ, ನಿಮ್ಮ ಸುಳ್ಳು ಮಾತುಗಳನ್ನು ನಂಬಲು ಇಲ್ಯಾರೂ ಇಲ್ಲ. ನೀವು ಎಷ್ಟು ಸತ್ಯ ಎಷ್ಟು ಸುಳ್ಳು ಹೇಳುತ್ತೀರಿ ಎಂದು ಎಲ್ಲರಿಗೂ ಗೊತ್ತು. ನಿಮ್ಮ ಅದೃಷ್ಟ ಸರಿಯಾಗಿತ್ತು. ಆಲಿಸ್ಗೆ ಏನು ಆಗದಂತೆ ಅವಳನ್ನು ಕರೆದುಕೊಂಡು ಬಂದಿದ್ದೀರಾ. ಅವಳಿಗೆ ಏನಾದರೂ ಆಗಿದ್ದರೆ ಇಷ್ಟೊತ್ತಿಗೆ ನೀವು ಜೈಲಿನಲ್ಲಿರುತ್ತಿದ್ದೀರಿ ಎಂದು ನ್ಯಾಟ್ಲಿ ಕೋಪದಿಂದಲೇ ಹೇಳಿ ಫೆನ್ ಅನ್ನು ಒಂದು ಮೋಟೆಲ್ಗೆ ಡ್ರಾಪ್ ಮಾಡ್ತಾಳೆ. ಮರುದಿನ ಬೆಳಗ್ಗೆ ಫೆನ್ ಆಕ್ಸಿಡೆಂಟ್ ಆಗಿರುವ ತನ್ನ ಕಾರನ್ನು ಗ್ಯಾರೇಜ್ಗೆ ಒಪ್ಪಿಸಿ ಚರ್ಚ್ನ ಬಳಿ ಬರ್ತಾನೆ.
ಅದೇ ಚರ್ಚ್ನಲ್ಲಿ ಆಲಿಸ್, ನ್ಯಾಟ್ಲಿ ಹಾಗೂ ಫಾದರ್ ಹ್ಯಾಗನ್ ಇರ್ತಾರೆ. ಹೀಗೆ ಎಲ್ಲರೂ ಪ್ರೇಯರ್ ಮಾಡಬೇಕಾದ್ರೆ ಆಲಿಸ್ಗೆ ಯಾರೋ ತನ್ನ ಹೆಸರನ್ನು ಕೂಗಿದಂತಾಗುತ್ತದೆ. ಆಗ ಆಲಿಸ್ ತನಗೆ ಗೊತ್ತಿಲ್ಲದಂತೆ ಅಲ್ಲಿಂದ ಹೊರಬರ್ತಾಳೆ. ಇವಳ ಮುಖವನ್ನು ನೋಡಿ 5 ಜನ ಹುಡುಗಿಯರು ಸಹ ಅವಳ ಹಿಂದೆಯೇ ಹೋಗ್ತಾರೆ. ಇವರಿಗೋದ ಕಾರಣಕ್ಕೆ ಅವರ ಹಿಂದೆಯೇ ಚರ್ಚ್ನಲ್ಲಿದ್ದ ಎಲ್ಲರೂ ಹೋಗ್ತಾರೆ. ಹೀಗೆ ಆ ಮರದ ಬಳಿ ಬಂದ ಆಲಿಸ್ಗೆ ಆ ಮರದ ಹತ್ತಿರವೇ ಹೊಳೆಯುತ್ತಿರುವ ಒಂದು ಮಹಿಳೆ ಕಾಣ್ತಾಳೆ. ಆಗ ಆಲಿಸ್ ಮಾತನಾಡ್ತಾಳೆ. ತಾನು ಮಾತನಾಡಿದೆ ಎಂದು ತಿಳಿದ ಆಲಿಸ್ಗೂ ಕೂಡ ಆಶ್ಚರ್ಯವಾಗುತ್ತದೆ. ಹಾಗೂ ಅದನ್ನು ಕಂಡ ಎಲ್ಲರೂ ಇದು ಹೇಗೆ ಸಾಧ್ಯವೆಂದುಕೊಳ್ಳುತ್ತಲೇ ಅವಳನ್ನು ನೋಡುತ್ತಾರೆ. ಆಗ ಆಲಿಸ್ ಅವರಿಗೆ ಹೀಗೆ ಹೇಳ್ತಾಳೆ, ಒಂದು ಮಹಿಳೆ ನನಗೆ ಕಾಣಿಸಿದಳು. ಅವಳನ್ನು ನೋಡಲು ಪುನಃ ನಾವು ನಾಳೆ ಬರಬೇಕು. ಅವಳ ಹೆಸರು ಮೇರಿ ಎಂದು ಹೇಳ್ತಾಳೆ. ಈ ಮಾತನ್ನು ಕೇಳಿದ ಅವರು ಅವಳು ಮದರ್ ಮೇರಿಯೇ ಎಂದು ನಂಬುತ್ತಾರೆ. ಸ್ನೇಹಿತರೆ, ಆಲಿಸ್ ಚಿಕ್ಕ ವಯಸ್ಸಿನಿಂದಲೇ ಮ್ಯೂಟ್ ಅಂಡ್ ಡೆಫ್ ಎಂದು ಎಲ್ಲರಿಗೂ ಗೊತ್ತು. ಆದರೆ ಆಲಿಸ್ ಈಗ ಮಾತನಾಡುತ್ತಿರುವುದರಿಂದ ಆಲಿಸ್ ಹೇಳುತ್ತಿರುವುದು ಸತ್ಯವೆಂದು ಅವರೆಲ್ಲ ನಂಬುತ್ತಾರೆ. ನಂತರ ನ್ಯಾಟ್ಲಿ ಮಾಡಿದ ಪರೀಕ್ಷೆಗಳಿಂದ ಆಲಿಸ್ಗೆ ಕಿವಿಯೂ ಕೂಡ ಚೆನ್ನಾಗಿ ಕೇಳಿಸುತ್ತಿದೆ ಎಂದು ಗೊತ್ತಾಗುತ್ತದೆ. ಇತ್ತ ಮೋಟಲ್ನಲ್ಲಿದ್ದ ಫೆನ್ ತಾನು ಕೆಲಸ ಮಾಡುತ್ತಿದ್ದ ಕಂಪನಿಗೆ ಕಾಲ್ ಮಾಡಿ ಮೋನಿಕಾ ಎನ್ನುವವಳಿಗೆ ಒಂದು ನ್ಯೂಸ್ ಇದೆ ಎಂದು ಆಲಿಸ್ನ ಬಗ್ಗೆ ಹೇಳ್ತಾನೆ. ಆಗ ಮೋನಿಕಾ, ಫೆನ್, ನಿಮ್ಮ ಸುಳ್ಳು ನ್ಯೂಸ್ನಿಂದ ಹಲವಾರು ಎಂಪ್ಲಾಯಿಗಳು ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಈಗ ನಾನು ಕೂಡ ಅದೇ ಕೆಲಸ ಮಾಡಿ ನನ್ನ ಕೆಲಸವನ್ನು ಸಹ ಕಳೆದುಕೊಳ್ಳಲು ಇಷ್ಟವಿಲ್ಲ. ಹಾಗಾಗಿ ನನಗೆ ಕಾಲ್ ಮಾಡಬೇಡಿ ಎಂದು ಮೋನಿಕಾ ಕಾಲ್ ಕಟ್ ಮಾಡ್ತಾಳೆ. ಹೀಗೆ ಫೆನ್ ಮಲಗಿರಬೇಕಾದ್ರೆ ಅವನಿಗೊಂದು ಕನಸು ಕಾಣುತ್ತದೆ. ಅದರಲ್ಲಿ ಆ ಕರ್ನ್ ಬೇಬಿ, ಆ ಮರ, ಪಕ್ಕದಲ್ಲೇ ಇರುವ ಚರ್ಚ್ ಹಾಗೂ ಅದರ ಪಕ್ಕದಲ್ಲೇ ಇರುವ ಒಂದು ಮನೆ ಕಾಣುತ್ತದೆ. ಹೀಗೆ ನೋಡುತ್ತಿದ್ದಂತೆ ಆ ಮನೆಯ ಬಳಿಯೇ ಒಂದು ಭಯಾನಕ ಹೆಂಗಸು ಫೆನ್ಗೆ ಕನಸಿನಲ್ಲಿಯೇ ಹೆದರಿಸ್ತಾಳೆ. ಅದರಿಂದ ಹೆದರಿದ ಫೆನ್ಗೆ ಎಚ್ಚರವಾಗುತ್ತದೆ. ಮರುದಿನ ಹಲವಾರು ಜನ ಚರ್ಚ್ನ ಮರದತ್ತಿರ ಬರ್ತಾರೆ. ಹಾಗೆ ಅವರ ಜೊತೆ ಪ್ಯಾರಲಿಸಿಸ್ ಸ್ಟ್ರೋಕ್ಗೆ ಒಳಗಾಗಿರುವ ಹುಡುಗನನ್ನು ಅವನ ತಂದೆ ತಾಯಿ ಕರೆದುಕೊಂಡು ಬಂದಿರ್ತಾರೆ. ಹಾಗೆಯೇ ಫೆನ್ ಅಲ್ಲಿ ನಡೆಯುತ್ತಿರುವುದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಳ್ಳಲು ಸಿದ್ಧನಾಗಿರ್ತಾನೆ. ಆಗ ಅಲ್ಲಿಗೆ ಬಂದ ಆಲಿಸ್ ಮರದ ಬಳಿ ಹೋಗ್ತಾಳೆ. ಆಗ ಅವಳಿಗೆ ಮಾತ್ರ ಮೇರಿ ಕಾಣ್ತಾಳೆ. ನಂತರ ಆ ಹುಡುಗನ ಬಳಿ ಬಂದು ನೀನು ಮೇರಿಯನ್ನು ನಂಬುವೆಯಾ ಎಂದು ಕೇಳ್ತಾಳೆ. ಅದಕ್ಕೆ ಆ ಹುಡುಗ ಹೌದು ಎಂದು ಹೇಳಿದಾಗ ಆಲಿಸ್, ಹಾಗಾದರೆ ನೀನು ನಡೆಯಬಹುದು, ನಂಬಿಕೆ ಇಡು, ನೀನು ನಡೆಯುವೆ ಎಂದು ಅವನಿಗೆ ಮೇರಿಯ ಮೇಲೆ ನಂಬಿಕೆಯನ್ನು ತುಂಬಿಸುತ್ತಾಳೆ. ಆಗ ಆ ಹುಡುಗ ಅಸಾಧ್ಯವೆಂಬಂತೆ ನಡೆಯುತ್ತಾನೆ. ಅದನ್ನು ನೋಡಿದ ಎಲ್ಲರೂ ಆಲಿಸೆ ದೇವರೆಂದುಕೊಂಡು ಅವಳ ಮುಂದೆ ಮಂಡಿಯೂರಿ ಕೂರುತ್ತಾರೆ. ಆಗ ನಮಗೆ ಚರ್ಚ್ನ ಒಳಗಿರುವ ಮೇರಿ ಮಾತೆಯ ವಿಗ್ರಹದ ಕಣ್ಣಿನಲ್ಲಿ ರಕ್ತ ಕಣ್ಣೀರಿನಂತೆ ಹರಿಯುತ್ತಿರುವುದು ಕಾಣುತ್ತದೆ. ಸ್ನೇಹಿತರೆ, ಮೇರಿ ಮಾತೆಯೇ ಇವೆಲ್ಲವನ್ನು ಮಾಡುತ್ತಿರುವುದು ಎಂದರೆ ಈ ವಿಗ್ರಹದ ಕಣ್ಣಲ್ಲೇಕೆ ರಕ್ತ ಬಂತು, ಏಕೆಂದು ಮುಂದೆ ತಿಳಿಯೋಣ. ಹೀಗೆ ಫೆನ್ ರೆಕಾರ್ಡ್ ಮಾಡಿದ ಆ ನ್ಯೂಸ್ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತದೆ. ಇದನ್ನೆಲ್ಲ ಕಂಡ ಚರ್ಚ್ನ ಮೇನ್ ಫಾದರ್ ಬಿಷಪ್ ಎನ್ನುವವನು ಒಂದು ಪ್ರೆಸ್ ಮೀಟ್ ಕೂಗ್ತಾನೆ. ಅದರಲ್ಲಿ ಅವನು ಇಂತಹ ಪವಾಡಗಳನ್ನೆಲ್ಲ ಮಾಡುವುದನ್ನು ನಾವು ಪರಿಶೀಲಿಸಬೇಕು. ಅದಕ್ಕಾಗಿ ಅವಳು ಮಾಡುತ್ತಿರುವ ಪವಾಡಗಳನ್ನು ಪರೀಕ್ಷಿಸಲೆಂದು ವ್ಯಾಟಿಕನ್ ಸಿಟಿಯಿಂದ ಫಾದರ್ ಮಾನ್ಸಿ ಎನ್ನುವವರು ಬಂದಿದ್ದಾರೆ ಎಂದು ಬಿಷಪ್ ಅವರನ್ನು ಪರಿಚಯ ಮಾಡಿಸ್ತಾನೆ. ಇವರಿಂದ ನಿಮಗೆ ಆಲಿಸ್ ಮಾಡುತ್ತಿರುವ ಮಿರಾಕಲ್ಸ್ ನಿಜವೋ ಸುಳ್ಳೋ ಎಂದು ಗೊತ್ತಾಗುತ್ತದೆ ಎಂದು ಹೇಳ್ತಾನೆ. ಇತ್ತ ಆ ಮರ ಪವಿತ್ರವೆಂಬಂತೆ ಎಲ್ಲರೂ ಆ ಮರಕ್ಕೆ ಸೇಫ್ಟಿಗಾಗಿ ಕವರ್ ಮಾಡ್ತಾರೆ. ಆಗ ಆ ಮರದ ಬಳಿ ಹೋದ ಆಗನ್ಗೆ ಆ ಮರದ ಬಳಿ ಫೆನ್ ಹೊಡೆದು ಹಾಕಿದ್ದ ಕರ್ನ್ ಬೇಬಿ ಕಾಣುತ್ತದೆ. ಆಗ ನಮಗೆ ಆ ಮರದ ಹಿಂದೆಯೇ ಇರುವ ಕಪ್ಪು ಮುಖದ ಇವಿಲ್ ಸ್ಪಿರಿಟ್ ಕಾಣುತ್ತದೆ. ಇತ್ತ ಫೆನ್ ಆಲಿಸ್ ನನ್ನು ಇಂಟರ್ವ್ಯೂ ಮಾಡ್ತಾನೆ. ಆಗ ಫೆನ್ ಆಲಿಸ್ಗೆ ಮೇರಿ ಬಗ್ಗೆ ಕೇಳ್ತಾನೆ. ಅದಕ್ಕೆ ಆಲಿಸ್ ನಡೆದ ಘಟನೆಯನ್ನೆಲ್ಲ ಹೇಳಿ ಅವನಿಗೆ ಹೀಗೆ ಹೇಳ್ತಾಳೆ, ಮೇರಿ ಇಡೀ ಜಗತ್ತು ನನ್ನನ್ನು ನಂಬಬೇಕೆಂದು ಬಯಸುತ್ತಿದ್ದಾಳೆ. ಅದನ್ನು ನಾವು ಮಾಡಬೇಕು. ಎಲ್ಲರೂ ಮೇರಿಯನ್ನು ನಂಬುವ ಹಾಗೆ ನಾನು ಮಾಡಲೇಬೇಕೆಂದು ಹೇಳುವಾಗ ಅಲ್ಲಿಗೆ ಫಾದರ್ ಹ್ಯಾಗನ್ ಬರ್ತಾನೆ. ಆಗ ಆಲಿಸ್ ಅಲ್ಲಿಂದ ಹೋದ ಕೂಡಲೇ ಆಗನ್ ಫೆನ್ ಜೊತೆ ಹೀಗೆ ಮಾತನಾಡ್ತಾನೆ, ನನಗೆ 4th ಸ್ಟೇಜ್ನ ಲಂಗ್ ಕ್ಯಾನ್ಸರ್ ಇದೆ, ನಾನು ಹೆಚ್ಚು ಕಾಲ ಬದುಕುವುದಿಲ್ಲ. ನನಗನ್ನಿಸುವ ಹಾಗೆ ಆಲಿಸ್ ಮಾಡುತ್ತಿರುವ ಮಿರಾಕಲ್ಸ್ಗಳು ದೇವರಿಂದ ಆಗುತ್ತಿಲ್ಲವೆಂಬಂತೆ ಮಾತನಾಡ್ತಾನೆ. ಮರುದಿನ ಚರ್ಚ್ನಲ್ಲಿ ಆಲಿಸ್ ಮತ್ತು ಹ್ಯಾಗನ್ ಇರಬೇಕಾದ್ರೆ ಹ್ಯಾಗನ್ಗೆ ಅತಿಯಾದ ಚೆಸ್ಟ್ ಪೇನ್ ಬರಲು ಶುರುವಾಗುತ್ತದೆ. ಬಂದ ಕೂಡಲೇ ಹ್ಯಾಗನ್ ಅಲ್ಲಿಯೇ ಕುಸಿದು ಬೀಳ್ತಾನೆ. ಆಗ ಅಲ್ಲಿಗೆ ಮಾನ್ಸಿ ಮತ್ತು ಫೆನ್ ಬಂದ ಕೂಡಲೇ ಆಲಿಸ್ ಹ್ಯಾಗನ್ಗೆ ನೀವು ಮೇರಿಯನ್ನು ನಂಬುತ್ತೀರಾ ಎಂದು ಕೇಳ್ತಾಳೆ. ಅದಕ್ಕೆ ಹ್ಯಾಗನ್ ಹೌದು ಎಂದ ಕೂಡಲೇ
ಆಲಿಸ್ ಅವನ ಎದೆಯನ್ನು ಮುಟ್ಟುತ್ತಾಳೆ. ಮುಟ್ಟಿದ ಕೂಡಲೇ ಹ್ಯಾಗನ್ನ ಚೆಸ್ಟ್ ಪೇನ್ ಪೂರ್ತಿಯಾಗಿ ಕಡಿಮೆಯಾಗಿ ಹೋಗುತ್ತದೆ ಹಾಗೂ ಅವನ ಉಸಿರಾಟ ಸರಿ ಹೋಗುತ್ತದೆ. ಅದೇ ಸಮಯದಲ್ಲಿ ಹ್ಯಾಗನ್ಗೆ ಆಲಿಸ್ನ ಹಿಂದೆ ಇರುವ ಭಯಾನಕ ಎವಿಲ್ ಸ್ಪಿರಿಟ್ ಕಾಣುತ್ತದೆ. ಅದನ್ನು ನೋಡಿದ ಹ್ಯಾಗನ್ಗೆ ತುಂಬಾ ಗಾಬರಿಯಾಗುತ್ತದೆ. ನಂತರ ಡಾಕ್ಟರ್ ಹ್ಯಾಗನ್ನ ಮೆಡಿಕಲ್ ಚೆಕಪ್ ಮಾಡಿದಾಗ ಗೊತ್ತಾಗುತ್ತದೆ ಹ್ಯಾಗನ್ನ ಲಂಗ್ ಕ್ಯಾನ್ಸರ್ ಪೂರ್ತಿಯಾಗಿ ಗುಣವಾಗಿ ಹೋಗಿದೆ ಎಂದು. ಆಗ ಮಾನ್ಸಿ ಮತ್ತು ಬಿಷಪ್ ಆಲಿಸ್ ಮಾಡುತ್ತಿರುವ ಮಿರಾಕಲ್ಸ್ಗಳು ಸತ್ಯವೆಂದು ನಂಬುತ್ತಾರೆ. ಆಗಿನಿಂದ ಆಲಿಸ್ನ ಸುದ್ದಿ ಇನ್ನು ಅತಿಯಾಗಿ ಎಲ್ಲೆಡೆ ಪ್ರಚಾರವಾಗಲು ಶುರುವಾಗಿ ಅವಳ ಬಗ್ಗೆ ಜನರಿಗೆ ದೇವರ ಅಭಿಪ್ರಾಯ ಬರಲು ಶುರುವಾಗುತ್ತದೆ. ಹಾಗೆಯೇ ಕೆಲ ಜನ ಆ ಊರನ್ನೇ ಬಿಟ್ಟು ಹೋಗಲು ಮುಂದಾಗಿರುತ್ತಾರೆ. ಏಕೆಂದು ಕೇಳಿದಾಗ ಅವರು ಇಲ್ಲಿ ನಡೆಯುತ್ತಿರುವ ಘಟನೆಗಳು ದೇವರಿಂದ ಆಗುತ್ತಿರುವುದು ಎಂದು ಅನ್ನಿಸುತ್ತಿಲ್ಲ, ಇದೆಲ್ಲ ಡೆವಿಲ್ನ ಕೆಲಸ, ಹಾಗಾಗಿ ನಾವು ಇಲ್ಲಿಂದ ಹೋಗುತ್ತಿದ್ದೇವೆ ಎಂದು ಹೇಳ್ತಾರೆ. ಇತ್ತ ಮೋನಿಕಾ ಫೆನ್ಗೆ ಕಾಲ್ ಮಾಡಿ ಆಲಿಸ್ನ ಇಂಟರ್ವ್ಯೂನ ಬಗ್ಗೆ ಮಾತನಾಡ್ತಾಳೆ ಹಾಗೂ ಫೆನ್ ಅನ್ನು ಪುನಃ ಕೆಲಸಕ್ಕೆ ಜಾಯಿನ್ ಮಾಡಿಸಿಕೊಳ್ತಾಳೆ. ಅದರಿಂದ ಫೆನ್ಗೆ ಸಂತೋಷವಾಗುತ್ತದೆ. ಇತ್ತ ಫಾದರ್ ಹ್ಯಾಗನ್ ಚರ್ಚ್ನ ಒಂದು ಜಾಗದಲ್ಲಿ ಸ್ಮೋಕ್ ಮಾಡಬೇಕಾದ್ರೆ ಆ ಸ್ಮೋಕ್ ಒಂದು ಜಾಗದ ಕಡೆ ಹೋಗುತ್ತಿರುವುದನ್ನು ಗಮನಿಸ್ತಾನೆ. ಆಗ ಅವನಿಗೆ ಆ ಸ್ಮೋಕ್ ಹೋಗುತ್ತಿದ್ದ ಜಾಗದಲ್ಲಿ ಒಂದು ಬುಕ್ ಸಿಗುತ್ತದೆ. ಆ ಬುಕ್ 1845 ಇಸವಿಯದ್ದು ಎಂದು ತಿಳಿಯುತ್ತಿದ್ದಂತೆ ಅವನಿಗೆ ಒಂದು ವಿಟ್ಚ್ನ ಬಗ್ಗೆ ಹಾಗೂ ಒಂದು ಡೀಮನ್ನ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ತಾನೆ. ಇತ್ತ ನ್ಯಾಟ್ಲಿ ಮತ್ತು ಫೆನ್ ರೆಸ್ಟೋರೆಂಟ್ ನಲ್ಲಿ ಮಾತನಾಡುತ್ತಾ ಒಳ್ಳೆ ಫ್ರೆಂಡ್ಸ್ಗಳಾಗ್ತಾರೆ. ಹೀಗೆ ಅವರಿಬ್ಬರು ಮಾತನಾಡುತ್ತಾ ಫೆನ್ ಅವಳಿಗೆ ಕರ್ನ್ ಬೇಬಿಯ ಬಗ್ಗೆ ಹೇಳಿ ಇಂಪಾಸಿಬಲ್ ಡೇಟ್ ಅದರಲ್ಲಿ ಮೆನ್ಷನ್ ಆಗಿದ್ದರ ಬಗ್ಗೆ ಹೇಳ್ತಾನೆ. ಇದನ್ನು ಕೇಳಿದ ನ್ಯಾಟ್ಲಿ ಫೆನ್ಗೆ ಹೀಗೆ ಹೇಳ್ತಾಳೆ, ಕರ್ನ್ ಬೇಬಿಯನ್ನು ಇಲ್ಲಿನ ಜನ ಗುಡ್ ಲಕ್ ಎಂದು ಭಾವಿಸುತ್ತಾರೆ. ಹಾಗೆಯೇ ಕೆಲ ಪ್ರೀಸ್ಟ್ಗಳು ದುಷ್ಟ ಆತ್ಮಗಳನ್ನು ಬಂಧಿಸಿಡಲು ಇಂತಹ ಕರ್ನ್ ಬೇಬಿಯನ್ನು ಯೂಸ್ ಮಾಡಿಕೊಂಡು ಅದು ಕರ್ಸ್ ಆಗಿದೆ ಎಂದು ತಿಳಿಯಲು ಅದರ ಮೇಲೆ ಇಂಪಾಸಿಬಲ್ ಡೇಟ್ ಅನ್ನು ಹಾಕುತ್ತಿದ್ದರು ಎಂದು ಹೇಳ್ತಾಳೆ. ಈ ಮಾತನ್ನು ಕೇಳಿದ ಫೆನ್ಗೆ ನಾನು ಹೊಡೆದಾಕಿದ ಕರ್ನ್ ಬೇಬಿ ಕರ್ಸ್ ಆಗಿತ್ತ ಎಂಬ ಯೋಚನೆ ಬರುತ್ತದೆ. ನಂತರ ಇಬ್ಬರು ವಾಕ್ ಮಾಡಿಕೊಂಡು ಹೋಗುವಾಗ ಫೆನ್ಗೆ ಕನಸಿನಲ್ಲಿ ಕಂಡಿದ್ದ ಅದೇ ಹಳೆಯ ಮನೆ ಕಾಣುತ್ತದೆ. ಆಗ ಫೆನ್ ಆ ಮನೆಯ ಬಗ್ಗೆ ನಿಮಗೆ ಗೊತ್ತಾ ಎಂದು ನ್ಯಾಟ್ಲಿಗೆ ಕೇಳಿದಾಗ ಗೊತ್ತು, ಈ ಮನೆಯನ್ನು 1800ರಿಂದ 1845ರಲ್ಲಿ ಒಂದು ಮಹಿಳೆ ಈ ಮನೆಯನ್ನು ಕಟ್ಟಿದಳಂತೆ ಎಂದು ಹೇಳ್ತಾಳೆ. ಆಗ ಫೆನ್ ಆ ಮನೆಯ ಬಳಿಯೇ ಹರಿಯುತ್ತಿರುವ ನೀರಿನಲ್ಲಿ ಗುಳ್ಳೆಗಳು ಬರುತ್ತಿರುವುದನ್ನು ಗಮನಿಸ್ತಾನೆ. ಹೀಗೆ ಅದನ್ನು ನೋಡುವಾಗ ಆಗ ಫೆನ್ ನಾನು ಈಗಲೇ ಫಾದರ್ ಹ್ಯಾಗನ್ನ ಜೊತೆ ಮಾತನಾಡಬೇಕೆಂದು ಅಲ್ಲಿಂದ ಹೊರಟು ಹೋಗ್ತಾನೆ. ಇತ್ತ ಬುಕ್ನಿಂದ ಎಲ್ಲ ವಿಷಯ ತಿಳಿದುಕೊಂಡಿದ್ದ ಹ್ಯಾಗನ್ ಚರ್ಚ್ ನಲ್ಲಿರಬೇಕಾದ್ರೆ ಅದೇ ಮೇರಿ ರೂಪದ ಎವಿಲ್ ಎಂಟಿಟಿ ಅವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಸಾಯಿಸಲು ಮುಂದಾಗುತ್ತದೆ. ಇತ್ತ ಫೆನ್ ಹ್ಯಾಗನ್ನ ಜೊತೆ ಮಾತನಾಡಬೇಕೆಂದು ಚರ್ಚ್ಗೆ ಬರ್ತಾನೆ. ಬಂದು ನೋಡಿದರೆ ಅವನಿಗೆ ಹ್ಯಾಗನ್ ಸತ್ತು ಶವವಾಗಿರುವುದನ್ನು ಕಂಡು ಗಾಬರಿಯಾಗ್ತಾನೆ. ಮರುದಿನ ತನ್ನ ಅಂಕಲ್ನ ಸಾವಾಗಿರುವುದರಿಂದ ಆಲಿಸ್ ತುಂಬಾ ದುಃಖದಲ್ಲಿರ್ತಾಳೆ. ಆಗ ಫೆನ್ ಆ ಸಮಯದಲ್ಲಿ ಅವಳ ಇಂಟರ್ವ್ಯೂ ಮಾಡಿ ತನಗಿರುವ ಅನುಮಾನವನ್ನು ಬೇರೆ ರೀತಿಯಲ್ಲಿ ಕೇಳ್ತಾನೆ. ಹೇಗೆಂದರೆ, ಆಲಿಸ್, ನಿನಗೆ ದೇವರ ರೂಪದಲ್ಲಿ ಕಾಣುತ್ತಿರುವ ಫೋರ್ಸ್ ನನಗೇಕೋ ಡೆವಿಲ್ ಎಂದು ಅನ್ನಿಸುತ್ತಿದೆ. ನಿಮ್ಮ ಅಂಕಲ್ ಹ್ಯಾಗನ್ ಅನ್ನು ಅದೇ ಫೋರ್ಸ್ ಕೊಂದಿರಬಹುದು, ಏಕೆಂದರೆ ಅದರ ಸತ್ಯ ಯಾವುದು ಹ್ಯಾಗನ್ಗೆ ಗೊತ್ತಾಗಿದೆ. ಹಾಗಾಗಿಯೇ ಅದು ಅವರನ್ನು ಸಾಯಿಸಿರಬಹುದು. ಇದಕ್ಕೆ ನಿನ್ನ ಉತ್ತರ ಏನು ಎಂದು ಕೇಳ್ತಾನೆ. ಈ ಮಾತನ್ನು ಕೇಳಿದ ಆಲಿಸ್ ಸ್ವಲ್ಪ ಮಟ್ಟಿಗೆ ಕೋಪದಿಂದ ಹೀಗೆ ಹೇಳ್ತಾಳೆ, ನನಗೆ ಕಾಣುತ್ತಿರುವವಳು ಮದರ್ ಮೇರಿಯಾಗಿದ್ದಾಳೆ. ಅವಳ ಮೇಲೆ ಅನುಮಾನ ಪಡಬೇಡಿ. ಅವಳು ನಮ್ಮ ಒಳಿತಿಗಾಗಿಯೇ ಇಲ್ಲಿಗೆ ಬಂದಿರುವುದು, ನನ್ನನ್ನು ಆಯ್ಕೆ ಮಾಡಿಕೊಂಡಿರುವುದು. ಅವಳನ್ನು ನೀವು ಕೂಡ ನಂಬಲೇಬೇಕು ಎಂದು ಫೆನ್ಗೆ ಹೇಳ್ತಾಳೆ. ನಂತರ ಇಂಟರ್ವ್ಯೂ ಮುಗಿಸಿದ ಫೆನ್ ಮೋಟೆಲ್ಗೆ ಬರ್ತಾನೆ. ಬಂದ ಅವನಿಗೆ ಆ ಜಾಗದಲ್ಲೂ ಆ ಇವಿಲ್ ಎಂಟಿಟಿ ಕಂಡಂತಾಗುತ್ತದೆ. ಆದರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಫೆನ್ ತನ್ನ ರೂಮ್ಗೆ ಹೋಗಿ ಇಂಟರ್ವ್ಯೂ ಮಾಡಿದ ಫೂಟೇಜ್ಗಳನ್ನು ಚೆಕ್ ಮಾಡ್ತಾನೆ. ಆಗ ಅವನಿಗೆ ಆಲಿಸ್ನ ದೇಹದಿಂದ ಹೋಗುತ್ತಿರುವ ಇವಿಲ್ ಎಂಟಿಟಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವುದು ಕಾಣುತ್ತದೆ. ಆಗ ಅವನಿಗೆ ಖಚಿತವಾಗುತ್ತದೆ, ಮೇರಿ ಎಂದು ಆಲಿಸ್ಗೆ ಸುಳ್ಳು ಹೇಳುತ್ತಿರುವುದು ಮದರ್ ಮೇರಿಯಲ್ಲ, ಡೆವಿಲ್ ಎಂದು ತಿಳಿದುಕೊಳ್ತಾನೆ. ಈ ವಿಷಯ ತಿಳಿಯುತ್ತಿದ್ದಂತೆ ಆ ಇವಿಲ್ ಅವನಿಗೆ ಹೆದರಿಸಿ ಆ ಲ್ಯಾಪ್ಟಾಪ್ ಅನ್ನೇ ಕೂಡ ಹಾಳು ಮಾಡುತ್ತದೆ. ಮರುದಿನ ಸತ್ತು ಹೋದ ಆ್ಯಗನ್ನ ಫಿನರಲ್ ನಡೆಯುವಾಗ ಫೆನ್ ನ್ಯಾಟ್ಲಿಯನ್ನು ಮೀಟ್ ಮಾಡ್ತಾನೆ. ಅದೇ ಆತುರದಿಂದಲೇ ಫೆನ್ ಚರ್ಚ್ಗೆ ಸಂಬಂಧಪಟ್ಟ ರೆಕಾರ್ಡ್ಗಳು ಎಲ್ಲಿರುತ್ತವೆ ಎಂದು ಕೇಳಿ ನ್ಯಾಟ್ಲಿಯನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾನೆ. ಇತ್ತ ಆಲಿಸ್ ಸೇರಿ ಎಲ್ಲರೂ ಫಿನರಲ್ಗೆ ಅಟೆಂಡ್ ಆಗ್ತಾರೆ. ಇತ್ತ ರೆಕಾರ್ಡ್ ರೂಮ್ಗೆ ಬಂದ ಅವರು ಫೈಲ್ಗಳನ್ನು ಹುಡುಕಲು ಮುಂದಾಗ್ತಾರೆ.
ಆಗ ಫೆನ್ ಆ ಕರ್ನ್ ಬೇಬಿಯ ಮೇಲಿದ್ದ ಇಸವಿಯಾದ 1845 ಫೈಲ್ ಅನ್ನು ಹುಡುಕಲು ಮುಂದಾದಾಗ ಆ ಫೈಲ್ ಅವನಿಗೆ ಸಿಗುತ್ತದೆ. ಹಾಗೆಯೇ ಆ ಫೈಲ್ ನ ಜೊತೆ ಮತ್ತೊಂದು ಬುಕ್ ಸಿಗುತ್ತದೆ. ಆ ಬುಕ್ ಫಾದರ್ ಹ್ಯಾಗನ್ ಓದಿದ ಬುಕ್ ಆಗಿದೆ. ನಂತರ ಅವುಗಳಿಂದ ಅವರಿಗೆ ತಿಳಿಯುವುದೇನೆಂದರೆ 1800ರ ಕಾಲದಲ್ಲಿ ಮೇರಿ ಎಂಬ ಮಹಿಳೆಯಿದ್ದಳು. ಆಕೆ ಹಲವಾರು ಮಿರಾಕಲ್ಸ್ ಗಳನ್ನು ಮಾಡಿ ರೋಗಿಗಳನ್ನು ಗುಣಪಡಿಸುತ್ತಿದ್ದಳು ಹಾಗೂ ನಾನೇ ಮದರ್ ಮೇರಿ ಎಂದು ಘೋಷಿಸಿಕೊಂಡಿದ್ದಳು. ಆದರೆ ನಿಜವಾಗಿಯೂ ಅವಳೊಬ್ಬಳು ವಿಚ್ ಆಗಿದ್ದಳು, ಅಂದರೆ ಮಾಟಗಾತಿ. ಈ ಮೇರಿ ಡೀಮನ್ನ ಜೊತೆ ಡೀಲ್ ಕೂಡ ಮಾಡಿಕೊಂಡಿದ್ದಳು. ಅದಕ್ಕಾಗಿಯೇ ಇವಳು ಮನುಷ್ಯರನ್ನು ಕೊಂದು ಅವರ ಆತ್ಮಗಳನ್ನು ಡೀಮನ್ಗೆ ಒಪ್ಪಿಸಿ ಶಕ್ತಿಯನ್ನು ಸಂಪಾದಿಸುತ್ತಿದ್ದಳು. ಈ ವಿಷಯ ತಿಳಿದ ಆಗಿನ ಪ್ರೀಸ್ಟ್ಗಳು ಇವಳನ್ನು ಕೊಂದು ಇವಳ ಭಯಾನಕ ವಿಚ್ ಪ್ರೇತಾತ್ಮವನ್ನು ಒಂದು ಕರ್ನ್ ಬೇಬಿಯಲ್ಲಿ ಬಂಧಿಸಿದರು ಎಂದು ತಿಳಿದುಕೊಳ್ತಾರೆ. ಆಗ ಅವರಿಗೆ ತಿಳಿಯುತ್ತದೆ ಮದರ್ ಮೇರಿಯ ಜಾಗದಲ್ಲಿ ಇರುವುದು ವಿಚ್ ಮೇರಿಯ ಪ್ರೇತಾತ್ಮ ಎಂದು. ಇತ್ತ ಫಿನರಲ್ ನಲ್ಲಿದ್ದ ಆಲಿಸ್ಗೆ ಮೇರಿ ಕಂಡು ಸ್ಟೇಜ್ನ ಮೇಲೆ ಬರ್ತಾಳೆ. ಬಂದು ಜನರಿಗೆ ಹೀಗೆ ಹೇಳ್ತಾಳೆ, ಮೇರಿ ನಿಮ್ಮನ್ನೆಲ್ಲ ಹಾಗೂ ಹಲವಾರು ಜನರನ್ನ ನೋಡಬೇಕೆಂದು ಬಯಸುತ್ತಿದ್ದಾಳೆ. ಹಾಗಾಗಿ ನಾಳೆ ಒಂದು ದೊಡ್ಡ ಫಂಕ್ಷನ್ ಅನ್ನು ಮಾಡಬೇಕು. ನೀವೆಲ್ಲರೂ ಮೇರಿಯನ್ನು ನಂಬುತ್ತೀರಾ ತಾನೆ ಎಂದು ಕೂಗಿ ಹೇಳ್ತಾಳೆ. ಆಗ ಅಲ್ಲಿದ್ದ ಜನರೆಲ್ಲ ನಂಬುತ್ತೇವೆ ಎಂದು ಕಿರುಚಿ ಹೇಳ್ತಾರೆ. ಹೀಗೆ ಹೇಳುತ್ತಿದ್ದಂತೆ ಮದರ್ ಮೇರಿಯ ರೂಪದಲ್ಲಿದ್ದ ಇವೆಲ್ ತನ್ನ ನಿಜ ರೂಪ ತಾಳಿ ಫೆನ್ ಮತ್ತು ನ್ಯಾಟ್ಲಿಯನ್ನು ಕೊಲ್ಲಲು ಹೋಗುತ್ತದೆ. ಹೀಗೆ ಅವರು ರೆಕಾರ್ಡ್ ರೂಮ್ ನಲ್ಲಿರಬೇಕಾದ್ರೆ ಅಲ್ಲಿಗೆ ಬಂದ ಮೇರಿ ಇವೆಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ಕೊಲ್ಲಲು ಬರುತ್ತದೆ. ಆಗ ಫೆನ್ ನ್ಯಾಟ್ಲಿಯನ್ನು ಕರೆದುಕೊಂಡು ಹೊರಗೆ ಹೋದ ಕೂಡಲೇ ಮೇರಿ ಅಲ್ಲಿಂದ ಮಾಯವಾಗಿ ಹೋಗ್ತಾಳೆ. ಇತ್ತ ಮೋನಿಕಾ ಫೆನ್ಗೆ ಕಾಲ್ ಮಾಡಿ ನಾಳೆ ನಡೆಯಲು ತಯಾರಾಗುತ್ತಿರುವ ಫಂಕ್ಷನ್ನ ಬಗ್ಗೆ ಹೇಳ್ತಾಳೆ. ಅದಕ್ಕೆ ಫೆನ್ ಆ ಫಂಕ್ಷನ್ ಅನ್ನು ಲೈವ್ ಟೆಲಿಕಾಸ್ಟ್ ಮಾಡಬೇಡಿ. ಆ ಫಂಕ್ಷನ್ ಹಾಗೂ ಅವಳ ಮಾತನ್ನು ಜನರು ಕೇಳಿ ಮೇರಿಯನ್ನು ನಂಬಿದರೆ ಆ ಜನರು ಕೂಡ ತೊಂದರೆಗೆ ಒಳಗಾಗ್ತಾರೆ ಎಂದು ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆದರೆ ಇವನ ಮಾತನ್ನು ಅರ್ಥ ಮಾಡಿಕೊಳ್ಳದ ಮೋನಿಕಾ TRPಗಾಗಿ ಲೈವ್ ಟೆಲಿಕಾಸ್ಟ್ ಮಾಡಲೇಬೇಕೆಂಬ ನಿರ್ಧಾರಕ್ಕೆ ಬರ್ತಾಳೆ. ಇತ್ತ ಫೆನ್ ಬಿಷಪ್ನನ್ನು ಮೀಟ್ ಮಾಡಿ ನಡೆಯುತ್ತಿರುವ ಘಟನೆ ಹೇಳ್ತಾನೆ. ಅದಕ್ಕೆ ಬಿಷಪ್ ಆ ವಿಷಯ ನನಗೂ ಗೊತ್ತು, ಆದರೆ ಜನರು ನಿನ್ನ ಮಾತನ್ನು ನಂಬುವುದಿಲ್ಲ ಹಾಗೂ ನೀನು ಹೇಳುತ್ತಿರುವುದು ಕೂಡ ನಿಜವಲ್ಲ. ಈಗ ದುಡ್ಡು ಮಾಡುವ ಸಮಯ. ಈ ಫಂಕ್ಷನ್ ಅನ್ನು ನಿಲ್ಲಿಸಲು ಆಗುವುದಿಲ್ಲವೆಂದು ಹೇಳ್ತಾನೆ. ನಂತರ ಫೆನ್ ಚರ್ಚ್ನ ಮತ್ತೊಂದು ರೆಕಾರ್ಡ್ ರೂಮ್ಗೆ ಹೋಗಿ ಮೇರಿಯ ಬಗ್ಗೆ ಇನ್ನೂ ಹಲವು ಇನ್ಫಾರ್ಮೇಶನ್ಗಳನ್ನು ಕಲೆಕ್ಟ್ ಮಾಡಿ ನ್ಯಾಟ್ಲಿಗೆ ಕಾಲ್ ಮಾಡ್ತಾನೆ. ಮಾಡಿ ಅವಳಿಗೆ ಹೀಗೆ ಹೇಳ್ತಾನೆ, ನ್ಯಾಟ್ಲಿ, ಮೇರಿ ಇವೆಲ್ ತನ್ನ ಶಕ್ತಿಯನ್ನು ಸಾಧಿಸಬೇಕೆಂದರೆ ಅವಳ ವಂಶದವರೇ, ಅಂದರೆ ಅವಳ ಬ್ಲಡ್ ಲೈನ್ನವರೇ ಅವಳಿಗೆ ಸಹಾಯ ಮಾಡಬೇಕು. ಮೇರಿ ಸಾಯುವುದಕ್ಕಿಂತ ಮುಂಚೆ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ಆ ಗಂಡು ಮಗುವಿನ ಮಗುವೆ ಈ ಆಲಿಸ್, ಅಂದರೆ ಆಲಿಸ್ ಮೇರಿಯ ಮೊಮ್ಮಗಳು. ಮೇರಿಯ ಬ್ಲಡ್ ಲೈನ್ ಆಲಿಸೇ ಆಗಿರುವುದರಿಂದ ಮೇರಿ ಆಲಿಸ್ ನನ್ನು ಟಾರ್ಗೆಟ್ ಮಾಡಿರುವುದು. ಈಗ ನಾವು ಆಲಿಸ್ ನಂಬಿರುವ ಮೇರಿಯ ನಿಜ ರೂಪದ ಬಗ್ಗೆ ಹೇಳಿ ಅವಳ ನಂಬಿಕೆಯನ್ನು ಸುಳ್ಳು ಮಾಡಿದರೆ ಮಾತ್ರ ಮೇರಿ ನಾಶವಾಗುವುದು ಎಂದು ಹೇಳ್ತಾನೆ. ಹೀಗೆ ಹೇಳಿದ ಕೂಡಲೇ ಅಲ್ಲಿಗೆ ಬಂದ ಮೇರಿ ಇವೆಲ್ ಎರಡನೇ ಬಾರಿ ಫೆನ್ ಅನ್ನು ಕೊಲ್ಲಲು ನೋಡ್ತದೆ. ಆಗ ಅಲ್ಲಿಗೆ ಬಂದ ಮಾನ್ಸಿ ಅದರ ಮೇಲೆ ಜೀಸಸ್ ಮಂತ್ರ ಹೇಳಿ ಅದನ್ನು ಓಡಿಸುತ್ತಾನೆ. ಆಗ ಮಾನ್ಸಿ ಫೆನ್ ಬಳಿ ಬಂದು, ಫೆನ್, ನಿನ್ನ ಮಾತನ್ನು ನಾನು ನಂಬುವೆ. ಮೊದಲು ನಾವು ಆ ಫಂಕ್ಷನ್ ಅನ್ನು ನಿಲ್ಲಿಸಬೇಕು. ಆ ಫಂಕ್ಷನ್ ಅಲ್ಲೇನಾದರೂ ಆಲಿಸ್ ಎಲ್ಲರೂ ಮೇರಿಯನ್ನು ನಂಬುವ ಹಾಗೆ ಮಾಡಿದರೆ ಅಲ್ಲಿರುವ ಎಲ್ಲರೂ ಹಾಗೂ ಲೈವ್ ಅನ್ನು ನೋಡುತ್ತಿರುವವರು ಸಹ ಮೇರಿಗೆ ಪೊಸೆಸ್ ಆಗ್ತಾರೆ. ಆಗ ಮೇರಿ ಅವರನ್ನೆಲ್ಲ ಹ್ಯಾಗನ್ ಅನ್ನು ಕೊಂದ ರೀತಿಯಲ್ಲಿ ಕೊಂದು ಅವರ ಆತ್ಮವನ್ನು ಡೀಮನ್ಗೆ ಒಪ್ಪಿಸುತ್ತಾಳೆ. ನಂತರ ಘೋರ ಪ್ರೇತಾತ್ಮವಾಗಿ ಡೀಮನ್ನಿಂದ ಶಕ್ತಿಯನ್ನು ಸಂಪಾದಿಸುತ್ತಾಳೆ. ಹಾಗಾಗಿ ನಾವು ಆ ಕರ್ನ್ ಬೇಬಿಗೆ ಪುನಃ ಮೇರಿಯ ಆತ್ಮವನ್ನು ಬಂಧಿಸಬೇಕು ಎಂದು ಹೇಳ್ತಾನೆ. ಆಗ ಫೆನ್ ಅವರಿಗೆ ಹೀಗೆ ಹೇಳ್ತಾನೆ, ಇವೆಲ್ಲ ಆಗುತ್ತಿರುವುದು ನನ್ನಿಂದಲೇ. ನಾನೇ ಆ ಕರ್ನ್ ಬೇಬಿಯನ್ನು ತುಳಿದು ಮೇರಿಯ ಪ್ರೇತಾತ್ಮವನ್ನು ಬಿಡುಗಡೆ ಮಾಡಿದೆ ಎಂದು ಅವರಿಗೆ ಹೇಳ್ತಾನೆ. ಇತ್ತ ಬಿಷಪ್ ಫಂಕ್ಷನ್ ಅನ್ನು ತುಂಬಾ ಅದ್ದೂರಿಯಾಗಿ ಅರೇಂಜ್ ಮಾಡಿಸುತ್ತಿರುತ್ತಾನೆ. ಅಲ್ಲಿಯೇ ಲೈವ್ ಟೆಲಿಕಾಸ್ಟ್ ಮಾಡಲು ಮೀಡಿಯಾದವರ ಜೊತೆಯೇ ಮೋನಿಕಾ ಕೂಡ ಇರುತ್ತಾಳೆ. ಆಗ ಆ ಮರದ ಬಳಿ ಬಂದ ಬಿಷಪ್ ಫಂಕ್ಷನ್ ಅನ್ನು ಸ್ಟಾರ್ಟ್ ಮಾಡ್ತಾನೆ. ಅದೇ ಸಮಯದಲ್ಲಿ ಹಲವಾರು ಜನ ಆನ್ಲೈನ್ ನಲ್ಲಿಯೂ ಫಂಕ್ಷನ್ ಅನ್ನು ನೋಡಲು ಮುಂದಾಗುತ್ತಾರೆ. ಆಗ ಮಾನ್ಸಿ ಹೊಡೆದು ಹೋಗಿರುವ ಕರ್ನ್ ಬೇಬಿಗೇನೆ ಪುನಃ ಮೇರಿಯ ಪ್ರೇತಾತ್ಮವನ್ನು ಬಂಧಿಸಲು ರಿಚುವಲ್ನ ತಯಾರಿ ಮಾಡಿಕೊಳ್ತಾನೆ. ಅದಕ್ಕಾಗಿ ಕ್ಯಾಂಡಲ್ ಅನ್ನು ಹಚ್ಚಲು ಮಾನ್ಸಿ ಮ್ಯಾಚಸ್ ಅನ್ನು ಹಚ್ಚುತ್ತಾನೆ. ಆಗ ಅದನ್ನು ಆರಿಸಿದ ಮೇರಿ ಇವೆಲ್ ಮಾನ್ಸಿಯನ್ನು ಕೂಡ ಬೆಂಕಿಯಿಂದಲೇ ಸಾಯಿಸಿ ಬಿಡ್ತಾಳೆ. ಆಗ ಅಲ್ಲಿದ್ದ ಜೀಸಸ್ನ ವಿಗ್ರಹದ ಕಣ್ಣಿನಲ್ಲೂ ರಕ್ತ ಬರುತ್ತಿರುವುದು ಕಾಣುತ್ತದೆ.
ಆಗ ಫೆನ್ ಮತ್ತು ನ್ಯಾಟ್ಲಿ ಈ ರಿಚುವಲ್ ಕಂಪ್ಲೀಟ್ ಆಗಲಿಲ್ಲ. ನಾವೀ ಕೂಡಲೇ ಆಲಿಸ್ನ ಬಳಿ ಹೋಗಿ ಅವಳು ನಂಬಿರುವುದು ದೇವರಲ್ಲ ಇವಿಲ್ ಎಂದು ಅವಳಿಗೆ ತಿಳಿಸಬೇಕೆಂದು ಫಂಕ್ಷನ್ ನಡೆಯುತ್ತಿದ್ದ ಜಾಗದ ಕಡೆ ಓಡಿ ಹೋಗ್ತಾರೆ. ಇತ್ತ ಆಲಿಸ್ ಸ್ಟೇಜ್ನ ಮೇಲೆ ಬರ್ತಾಳೆ. ಬಂದ ಅವಳು ಅವರಿಗೆ ನೀವೆಲ್ಲರೂ ಮೇರಿಯನ್ನು ನಂಬಿದರೆ ನಿಮ್ಮೆಲ್ಲರ ಕಷ್ಟ ನಿವಾರಣೆಯಾಗುವುದು ಎಂದು ಅವರಿಗೆ ಕೂಗಿ ಹೇಳ್ತಾಳೆ. ಆಗ ಆಲಿಸ್ ಮೇರಿಯ ವಶದಲ್ಲಿರುವುದು ನಮಗೆ ಕಾಣುತ್ತದೆ. ಅದೇ ಸಮಯಕ್ಕೆ ಫೆನ್ ಮತ್ತು ನ್ಯಾಟ್ಲಿ ಅಲ್ಲಿಗೆ ಬರ್ತಾರೆ. ಬಂದ ಫೆನ್ ಇವೆಲ್ಲವೂ ಸುಳ್ಳು ಎಂದು ಜನರಿಗೆ ಕೂಗಿ ಹೇಳ್ತಾನೆ. ಆಗ ನ್ಯಾಟ್ಲಿ ಆಲಿಸ್ನನ್ನು ಕೂಗಿ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಅವಳಿಗೆ ಹೀಗೆ ಹೇಳ್ತಾಳೆ, ಆಲಿಸ್ ನೀನು ನಂಬಿರುವುದು ಮದರ್ ಮೇರಿಯಲ್ಲ, ಇವಿಲ್ ಮೇರಿ. ಅವಳೇ ನಿನ್ನ ಅಂಕಲ್ ಹ್ಯಾಗನ್ ಅನ್ನು ಕೊಂದಿದ್ದು. ನನ್ನನ್ನು ನಂಬು, ಅವಳು ಇವಿಲ್ ಎಂದು ಹೇಳ್ತಾಳೆ. ಆಗ ಫೆನ್ ಜನರಿಗೆ ಹೀಗೆ ಹೇಳ್ತಾನೆ, ಇವೆಲ್ಲ ಸುಳ್ಳು. ಇಲ್ಲಿ ನಡೆಯುತ್ತಿರುವ ಮಿರಾಕಲ್ಸ್ಗಳೆಲ್ಲ ನಾವೇ ಮಾಡಿರುವ ಟ್ರಿಕ್ಗಳು. ನಾನೇ ಇದನ್ನೆಲ್ಲ ದುಡ್ಡಿಗಾಗಿ ಹಾಗೂ ಪಬ್ಲಿಸಿಟಿಗಾಗಿ ಹೀಗೆ ಮಾಡಿದೆ ಎಂದು ಹೇಳ್ತಾನೆ. ಈ ಮಾತನ್ನು ಕೇಳಿದ ಜನರೆಲ್ಲ ತುಂಬಾ ಕೋಪಗೊಳ್ಳಲು ಶುರು ಮಾಡ್ತಾರೆ. ಆಗ ಇವಿಲ್ ಮೇರಿ ಆಲಿಸ್ಗೆ ಡಿಮೋನಿಕ್ ಧ್ವನಿಯಿಂದ ಕೋಪದಿಂದ ಹೇಳ್ತಾಳೆ, ಆಲಿಸ್ ಅವರ ಮಾತನ್ನು ನಂಬಬೇಡ, ಪ್ರೇಯರ್ ಅನ್ನು ಕಂಪ್ಲೀಟ್ ಮಾಡು ಎಂದು ಹೇಳ್ತಾಳೆ. ಆಗ ನ್ಯಾಟ್ಲಿ ಆಲಿಸ್ ಅವಳಿಗೆ ಸಪೋರ್ಟ್ ಮಾಡಬೇಡ, ಸಪೋರ್ಟ್ ಮಾಡಿದರೆ ಜನರೆಲ್ಲ ಅವಳಿಗೆ ಬಲಿಯಾಗಿ ಹೋಗ್ತಾರೆ ಎಂದು ಹೇಳ್ತಾಳೆ. ಆಗ ನ್ಯಾಟ್ಲಿ ಮಾತನ್ನು ನಂಬಿದ ಆಲಿಸ್ ಜನರಿಗೆ ಹೌದು, ಮೇರಿಯನ್ನು ನಂಬಬೇಡಿ, ನಾವೆಲ್ಲ ದುಡ್ಡಿಗಾಗಿ ಇದನ್ನೆಲ್ಲ ಮಾಡಿರುವುದು ಎಂದು ಹೇಳಿಬಿಡ್ತಾಳೆ. ಹೀಗೇಳಿದ ಕೂಡಲೇ ಇವಿಲ್ ಮೇರಿ ಮರಕ್ಕೆ ಬೆಂಕಿ ಹತ್ತಿಕೊಂಡು ಅದರಿಂದ ಮೇರಿ ಬರ್ತಾಳೆ. ಆಗ ಜನರೆಲ್ಲ ಭಯದಿಂದ ಓಡಿ ಹೋದಾಗ ನಡೆದಾಡುತ್ತಿದ್ದ ಹುಡುಗನು ಕೂಡ ಕುಸಿದು ಬೀಳ್ತಾನೆ. ಆಲಿಸ್ನ ಮಾತು ಸಹ ನಿಂತು ಹೋಗುತ್ತದೆ. ಆಗ ಬಿಷಪ್ನ ಮುಂದೆ ಬಂದ ಮೇರಿ ತಾನಾಕಿಕೊಂಡಿರುವ ಮಾಸ್ಕ್ ಅನ್ನು ತೆಗೆದುಹಾಕಿ ತನ್ನ ನಿಜವಾದ ಭಯಾನಕ ರೂಪವನ್ನು ಅವನಿಗೆ ತೋರಿಸ್ತಾಳೆ. ನಂತರ ತನ್ನ ಶಕ್ತಿಯಿಂದ ಬಿಷಪ್ನನ್ನು ಕೊಂದು ಹಾಕ್ತಾಳೆ. ನಂತರ ಮೇರಿ ಫೆನ್ ಅನ್ನು ಕೊಲ್ಲಲು ಬಂದಾಗ ಅವನ ಅಡ್ಡಕ್ಕೆ ಆಲಿಸ್ ಬರ್ತಾಳೆ. ಬಂದ ಅವಳ ಚೆಸ್ಟ್ ಮೇಲೆ ಮೇರಿ ಕೈಯಿಟ್ಟ ಕೂಡಲೇ ಮೇರಿ ಬೂದಿಯಾಗಲು ಶುರುವಾಗಿ ನಾಶವಾಗಿ ಹೋಗ್ತಾಳೆ. ಸ್ನೇಹಿತರೆ, ಆಲಿಸ್ ಯಾವಾಗ ಮೇರಿ ಮೇಲೆ ನಂಬಿಕೆ ಕಳೆದುಕೊಂಡಳು, ಹಾಗೆಯೇ ಮೇರಿ ಅರ್ಧದಷ್ಟು ನಾಶವಾಗಿರ್ತಾಳೆ. ಹಾಗೂ ಆಲಿಸ್ ಅತಿಯಾಗಿ ದೇವರನ್ನು ನಂಬಿರುತ್ತಾಳೆ. ಅಂತವಳ ಮೇಲೆ ಕೈಯಿಟ್ಟ ಇವೆಲ್ ಬೂದಿಯಾಗಿ ಹೋಗುತ್ತದೆ. ಇತ್ತ ಇವೆಲ್ನ ಶಕ್ತಿಯಿಂದ ಆಲಿಸ್ನ ಉಸಿರು ನಿಂತು ಹೋಗುತ್ತದೆ. ಆಗ ಫೆನ್ ಜೀಸಸ್ನ ಬಳಿ ಭಕ್ತಿಯಿಂದ ಬೇಡಿಕೊಂಡ ಕೂಡಲೇ ಆಲಿಸ್ಗೆ ಉಸಿರು ಬಂದು ಮರು ಜೀವ ಬರುತ್ತದೆ. ಹಾಗೂ ಆಲಿಸ್ ಸೈನ್ ಲ್ಯಾಂಗ್ವೇಜ್ ನಲ್ಲಿಯೇ ಮಾತನಾಡಲು ಶುರು ಮಾಡ್ತಾಳೆ. ನಂತರ ಮೂವಿಯ ಕ್ರೆಡಿಟ್ ಸೀನ್ ನಲ್ಲಿ ಜೀಸಸ್ ವಿಗ್ರಹದ ಕಣ್ಣಿನಲ್ಲಿ ಪುನಃ ರಕ್ತ ಬರುತ್ತಿರುವುದು ನಮಗೆ ಕಾಣುತ್ತದೆ. ಅಂದರೆ ಮೇರಿ ಇವಿಲ್ ಪೂರ್ತಿಯಾಗಿ ನಮ್ಮ ಲೋಕವನ್ನು ಬಿಟ್ಟು ಹೋಗಿಲ್ಲ. ಹಾಗೂ ಈ ಸೀನ್ ಪಾರ್ಟ್ 2 ಸುಳಿವಾಗಿದ್ರೂ ಆಗಿರಬಹುದು. ಅಲ್ಲಿಗೆ ಅನ್ಹೋಲಿ ಮೂವಿ ಎಂಡ್ ಆಗುತ್ತದೆ.